ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಂಸದರೊಂದಿಗೆ ಶ್ರೀ ಮಂಜುನಾಥೇಶ್ವರನ ದರ್ಶನವನ್ನು ಪಡೆದುಕೊಂಡು, ಧರ್ಮಸ್ಥಳದ ಮಂಜುನಾಥೇಶ್ವರ ದರ್ಶನ ಪಡೆದುಕೊಂಡು ಧರ್ಮಾಧಿಕಾರಿಗಳಾಗಿರುವಂತಹ ವೀರೇಂದ್ರ ಹೆಗಡೆಜಿ ಅವರನ್ನು ಕೂಡ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಚರ್ಚೆ ಮಾಡಿ ಬಂದಿದ್ದಾರೆ. ಪ್ರಶ್ನೆ ಇಷ್ಟೇ, ಇವತ್ತು ರಾಜ್ಯ ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ SIT ರಚನೆ ಮಾಡಿದ ನಂತರದಲ್ಲಿ ಅನೇಕ ಅಪಪ್ರಚಾರಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವ ರೀತಿ ಅಪಪ್ರಚಾರಗಳು ನಡೀತಾ ಇದೆ, ಧರ್ಮಸ್ಥಳದ ವಿಚಾರದಲ್ಲಿ ಕೋಟಿ ಕೋಟಿ ಭಕ್ತರಿಗೆ ಸಾಕಷ್ಟು ನೋವು ಉಂಟು ಮಾಡಿದೆ. ಸ್ವತಃ ದಿನೇಶ್ ಗುಂಡೂರಾವ್ ಅವರು ಸಚಿವರು ಹೇಳಿದ್ರು, ಇಲ್ಲ ಕೆಲವು ಲೆಫ್ಟಿಸ್ಟ್ ಅವರ ಒಂದು ಒತ್ತಡಕ್ಕೆ ಮಾಡಿದು ನಾವು SIT ರಚನೆ ಮಾಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇದರಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ಇದೆ, ಸಮಯ ಬಂದಾಗ ನಾನು ಬಹಿರಂಗ ಪಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಇದು ರಾಜ್ಯದ ಜನ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ತನಿಖೆ ಆಗಲಿ ಸತ್ಯ ಹೊರಗೆ ಬರಲಿ, ಅದ್ರಲ್ಲಿ ಯಾರ್ದು ಕೂಡ ಅಭ್ಯಂತರ ಇಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಒತ್ತಡಕ್ಕೆ ಮಣಿದು ತನಿಖೆ ಹಾದಿಯು ಕೂಡ ಎಲ್ಲೊಂದ್ ಕಡೆ ತಪ್ತಾ ಇದೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಯಾಕೆ ರಾಜ್ಯ ಸರ್ಕಾರ ಇಷ್ಟೊಂದು ಅಪಪ್ರಚಾರಗಳು ನಡೀತಾ ಇದ್ದಾಗ ಸಾಮಾಜಿಕ ಜಾಲತಾಣಗಳನ್ನ, ಅದರಲ್ಲಿ ಏನು ಅಪಪ್ರಚಾರಗಳು ನಡೀತಾ ಇತ್ತು ಅದನ್ನ ತಡಿತಕ್ಕಂಥ ಕೆಲಸ ಯಾಕೆ ಮಾಡಲಿಲ್ಲ ಸರ್ಕಾರ? ಒಟ್ಟಾರೆಯಾಗಿ ತನಿಖೆ ಬೇಗ ಮುಗಿಬೇಕು. ಮಧ್ಯಂತರ ವರದಿ ಹಾಗೂ ಸದನ ನಡೀತಾ ಇದೆ, ಮಧ್ಯಂತರ ವರದಿಯನ್ನ ಮಂಡನೆ ಮಾಡಬೇಕು ರಾಜ್ಯ ಸರ್ಕಾರ, ಮನೆ ಗೃಹ ಸಚಿವರು ಧರ್ಮಸ್ಥಳದ ವಿಚಾರದಲ್ಲಿ. ಮತ್ತೆ ಇವತ್ತೇನು ದೂರುದಾರ ಇದ್ದಾರೆ, ಅವ್ರ ಹಿಂದೆ ಇರ್ತಕ್ಕಂಥ ಶಕ್ತಿಗಳು ಯಾವ ಕೆಲಸ ಮಾಡ್ತಾ ಇದ್ದಾವೆ, ಅವರ ಉದ್ದೇಶಗಳೇನು, ಎಲ್ಲದರ ಬಗ್ಗೆನೂ ಕೂಡ ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಕೇವಲ ನಮ್ಮ ಅಪೇಕ್ಷೆ ಅಲ್ಲ, ರಾಜ್ಯದ ಜನರ ಅಪೇಕ್ಷೆನೂ ಕೂಡ ಇದೇ ಇರುವಂಥದ್ದು. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅದನ್ನು ರಾಜಕಾರಣ ಮಾಡ್ತಾ ಇಲ್ಲ. ಇವತ್ತು ಧರ್ಮಸ್ಥಳ ಈ ಒಂದು ಕ್ಷೇತ್ರ ಏನಿದೆ, ಅಸಂಖ್ಯಾತ ಭಕ್ತರು ನಂಬಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಇವತ್ತು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಕೂಡ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥ ನಮ್ಮ ಕರ್ತವ್ಯನೂ ಕೂಡ ಇದೆ. ಹಾಗಾಗಿ ರಾಜ್ಯ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸ ನಾವು ಮಾಡಿದ್ದೇವೆ. ಬಿಜೆಪಿಯ ನಿಲುವಿನಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ. SIT ಸ್ಥಾಪನೆ ಮಾಡಿದಾಗಲೂ ಸಹ ನಾವು ಸ್ವಾಗತ ಮಾಡಿದ್ವು. ಸರಿಯಾದ ರೀತಿಯಲ್ಲಿ ತನಿಖೆಯಾಗಿ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ನಾವು ಹೇಳಿದ್ದೇವೆ. ಈವನ್ ಟುಡೇ ವಿಲ್ ಸ್ಟ್ಯಾಂಡ್ ಬೈ ಅವರ್ ಸ್ಟೇಟ್ಮೆಂಟ್, ಅದ್ರಲ್ಲಿ ಗೊಂದಲ ಇಲ್ಲ. ಆದ್ರೆ ತನಿಖೆ ಅಂತ ಹೇಳಿ ದಿನಕ್ಕೊಂದೊಂದ್ ಕಡೆ ಗುಂಡಿ ತೊಡ್ಕೊಂತ ಹೋದ್ರೆ ಏನ್ ಮಾಡಕ್ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ? ಹಾಗಾದ್ರೆ ಇವತ್ತು ತನಿಖಾ ಸಂಸ್ಥೆಗಳ ಬಗ್ಗೆನೂ ಕೂಡ ಇವತ್ತು ಅಪನಂಬಿಕೆ ಹುಡ್ತಕ್ಕಂತ ಸಂದರ್ಭ ಸೃಷ್ಟಿಯಾಗಿದೆ. ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಜನರ ಭಾವನೆಗಳಿಗೆ ಧಕ್ಕೆ ಆಗಬಾರ್ದು, ಧಾರ್ಮಿಕ ಶ್ರದ್ಧೆಗೆ ಇವತ್ತು ಧಕ್ಕೆ ಆಗಬಾರ್ದು. ಈ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ಮಾಡಿದ್ದೇವೆ. ಇದನ್ನ ಈಗಾಗಲೇ ಸದನದಲ್ಲೂ ಕೂಡ ನಾವು ಮಾತನಾಡಿದ್ದೇವೆ. ಎಲ್ಲದಕ್ಕೂ ಕೂಡ ಇತಿಮಿತಿಗಳಿದ್ದಾವೆ. ನಾಡಿನ ಜನ ಶಾಂತಿಯಿಂದ ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಆದ್ರೆ ಇದು ಹೀಗೆ ಮುಂದುವರಿದ್ರೆ ಜನರೇ ಹೊತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಈಗಾಗಲೇ ನಿರ್ಮಾಣ ಆಗಿದೆ. ಆ ಸಂದರ್ಭ ಸೃಷ್ಟಿ ಆಗಬಾರ್ದು. ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ನಾನು ಸಂದರ್ಭದಲ್ಲಿ ಮಧ್ಯಂತರ ವರದಿಯನ್ನ ಕೊಡಬೇಕು ಅನ್ನುವುದು ಅಪೇಕ್ಷೆ ನಾಡಿನ ಜನತೆಯಿಂದ ನಾವು ಕೂಡ ಅದನ್ನ ಒತ್ತಾಯ ಮಾಡಿದ್ದೇವೆ. ಕಾದ್ ನೋಡ್ತಾ ಇದ್ದಾರೆ. ಎಲ್ಲವೂ ಮುಗಿತು ಅಂತ ಅನ್ಕೊಳ್ಳೋ SIT ಮುಂದೆ ಧರ್ಮಸ್ಥಳದಲ್ಲೇನಾ ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಈ ತರದ್ದು ಈ ರೀತಿ ನಾನಾ ರೀತಿ ಚರ್ಚೆಗಳು ಮಾಡಿಕೊಂಡು ಅದೇ ಪ್ರಶ್ನೆಗಳು ಬಂದಾಗ ಸಮಗ್ರ ತನಿಖೆ ಆಗಿಲ್ಲ. ಅದ್ರ ಬಗ್ಗೆ ಸೌಜನ್ಯ ಹತ್ಯೆ ಪ್ರಕರಣ ಇರ್ಬೋದು, ಯಾವುದೇ ಪ್ರಕರಣ ಇರ್ಬೋದು. ಆದ್ರೆ ಆ ನೆಪದಲ್ಲಿ ಇವತ್ತು ನಮ್ಮ ಭಾವನೆಗಳಿಗೆ ಧಕ್ಕೆ ಬರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಕೈ ಕೊಟ್ಕೊಂಡು ಕೂತ್ರೆ ಖಂಡಿತ ಯಾರು ಕೂಡ ಒಪ್ಕೊಳ್ತಾರೆ. ಸರ್, ತಾವೀಗ ಹೆಗಡೆ ಅವ್ರನ್ನ ಭೇಟಿ ಮಾಡಿದ್ರೆ ಸಹಜವಾಗಿ ನೋವಾಗಿದೆ. ಅಂದ್ರೆ ಅವರು SIT ಘಟನೆ ಮಾಡಿದಾಗ, ಸ್ಥಾಪನೆ ಮಾಡಿದಾಗ ಅವರು ಕೂಡ ಸ್ವಾಗತ ಮಾಡಿದ್ದಾರೆ. ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅತಿ ಶೀಘ್ರದಲ್ಲಿ ತನಿಖೆ ಮುಗಿಬೇಕು ಅನ್ನೋ ಅಪೇಕ್ಷೆ ಅವ್ರಿಗೂ ಕೂಡ ಇದೆ. ಆದ್ರೆ
ಎಲ್ಲೋ ಒಂದ್ ಕಡೆ ತನಿಖೆ ಅಂತ ಹೇಳಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪಪ್ರಚಾರಗಳು ನಡೀತದೆ, ಅವರು ಸಹಜವಾಗಿ ತಮ್ಮ ನೋವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದಿನ ಹಂತದಲ್ಲಿ ಹೋರಾಟ ಹೇಗಿರುತ್ತೆ ಸರ್? ಈಗ ಇವತ್ತು ನಾನು ಸದನದಲ್ಲಿ ಚರ್ಚೆ ಮಾಡ್ತೀನಿ.